ಪ್ರಯತ್ನ ಮಾಡ್ತೀನಿ. ಏನಮ್ಮ ಏನು ಖರೀದಿ ಮಾಡೋಕೆ ಬಂದ್ರಿ ತಾವು? ಏನು ಪರ್ಚೇಸ್ ಮಾಡೋಕೆ ಬಂದ್ರಿ? ಇಲ್ಲಿ ಹೀರೆಕಾಯಿನ ಹೀರೆಕಾಯಿ ಎಷ್ಟಂತೆ ಕೆಜಿಗೆ? ಅರ್ಧ 50 ಹೇಳ್ತಿದ್ದಾರೆ. ಎಷ್ಟು? ಅರ್ಧ ಕೆಜಿ 50. ಅರ್ಧ ಕೆಜಿ ಹೀರೆಕಾಯಿ 50 ರೂಪಾಯಿ. ಒಂದು ಕೊಡ್ತೀರಾ ಅಂದೆ, ಒಂದಕ್ಕೆ ಎಷ್ಟು ಹೇಳಿದ್ರಿ? ನಿಮ್ಗೆ ಎಷ್ಟು ಮಾರ್ಕೆಟಲ್ಲಿ ಎಷ್ಟು ಬೀಳುತ್ತೆ ನಿಮಗೆ? ನಮ್ಮ ಹುಡುಗ ತಂದಿತ್ತು 50 ರೂಪಾಯಿ ಮಾರು ಅರ್ಧ ಕೆಜಿ. ಅರ್ಧ ಕೆಜಿಗೆ 30 ರೂಪಾಯಿ. ಅರ್ಧ ಕೆಜಿ 1/4 ಕೆಜಿ 30, ಅರ್ಧ 50. ಹೆಂಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರೆ ತರೋದು ತಗೊಂಡು ಹೋಗೋದೆಲ್ಲ ರೇಟ್ ಜಾಸ್ತಿ ಆಗುತ್ತೆ, ಹಂಗೆಲ್ಲ ನಾರ್ಮಲ್ ಜಾಸ್ತಿ ಆಗುತ್ತೆ. ಅವೆಲ್ಲ ಕಳೆದು ನಮ್ಗೆ ಕೇಳಿ ಯಾರನ್ನ ಕೇಳ್ಬೇಕು ನಾವೀಗ? ರೇಟ್ ಜಾಸ್ತಿ ಆಯ್ತಲ್ಲ, ಯಾರನ್ನ ಕೇಳ್ಬೇಕು? ಇದ್ರಲ್ಲಿ ಕೇಳಿ, ಇದರಲ್ಲಿ ಎಂಥದ್ದು ಮಾರ್ಕೆಟಲ್ಲ ಕೇಳಿ. ಮಾರ್ಕೆಟಲ್ಲ, ಬೆಲೆ ಜಾಸ್ತಿ ಮಾಡೋರು ಮಾರ್ಕೆಟರು ಅಲ್ಲ. ಮುಖ್ಯಮಂತ್ರಿಗಳಂತ ಕೇಳೋಣವಾ, ಡಿ ಕೆ ಶಿವಕುಮಾರ್ನ ಕೇಳೋಣ? ಅರ್ಧ ಕೆಜಿನ 100 ರೂಪಾಯಿ, 1 ಕೆಜಿ 100 ರೂಪಾಯಿ. ನೋಡಿ ಇಲ್ಲೊಂದು ನಂದಿನಿ ಬೂತ್ ಇದೆ. ನಂದಿನಿ ಬೂತ್ ನೋಡಿ, ಯೂಶ್ವಲ್ ಆಗಿ ಹಾಲಿನ ದರವೂ ಕೂಡ ಜಾಸ್ತಿ ಆಗಿದೆ. ಹಾಲಿನ ದರ ಜಾಸ್ತಿ ಆಗಿರೋದ್ರಿಂದ ಪ್ರತಿನಿತ್ಯದ ದಿನಬಳಕೆಯ ನೀವು ಕಾಫಿ ಟೀ ಕುಡಿಯೋದಾದರೆ ಅದು ಕೂಡ ಜಾಸ್ತಿ ಆಗುತ್ತೆ. ಹಾಲಿನ ನಂದಿನಿ ಬೂತ್ ಕೂಡ ಇಲ್ಲೇ ಇದೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ನಾಳೆಯಿಂದ ಈ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಮೇಡಮ್, ನಂದಿನಿ ಹಾಲಿಗೆ 2 ರೂಪಾಯಿ ಜಾಸ್ತಿ ಆಗಿದೆ. ಚೂರು ಈ ಕಡೆ ಬರ್ರಿ. ಅಲ್ಲ ನೀವೇನಾದರೂ 2 ರೂಪಾಯಿ ಜಾಸ್ತಿ ಆಗಿ ಇಲ್ಲಿ ಬನ್ನಿ ಮೇಡಮ್. 2 ರೂಪಾಯಿ ನಂದಿನಿ ಹಾಲಿಗೆ ರೇಟ್ ಜಾಸ್ತಿ ಆಗಿದೆ. ಅದೀಗ ಇವತ್ತಿಂದ ಅಪ್ಲೈ ಆಗಿದೆಯಾ ನಿಮ್ಮಲ್ಲಿ? ಅಪ್ಲೈ ಆಗಿದೆ ಸರ್. ಹಾಂ. ಎಷ್ಟು ರೂಪಾಯಿ ಈಗ ಟೋನ್ ಪ್ಯಾಕೆಟ್? ಅರ್ಧ ಲೀಟರ್ 25 1 ಲೀಟರ್ಗೆ 50. ಓಕೆ, ಈಗ 2 ರೂಪಾಯಿ ಜಾಸ್ತಿ ಆದರೆ 52 ಆಗುತ್ತೆ. ಹಾಂ ಹೌದು. ಹಾಫ್ ಲೀಟ್ರಿಗೆ 26. ಇವತ್ತಿಂದನೇ ಅದು ಜಾರಿ ಆಗಿದೆಯಾ ಅಥವಾ ಅಂದರೆ ಆರ್ಡರ್ ಆಗಿದೆ, ನಾಳೆಯಿಂದ ಜಾರಿ ಆಗುತ್ತೆ ಅನ್ಸುತ್ತೆ? ಗೊತ್ತಿಲ್ಲ ಸರ್, ಇನ್ನೂ ಇನ್ಫಾರ್ಮ್ ಮಾಡಿಲ್ಲ ನಮಗೆ. ಎಷ್ಟು ಲೀಟರ್ ಹಾಲು ಪ್ರತಿದಿನ ಸೇಲ್ ಆಗುತ್ತೆ ತಮ್ಮ ಹೋಟೆಲ್? 1500. ಓಕೆ, ಈಗ ರೈತರಿಗೆ ಕೊಡೋ ದುಡ್ಡಲ್ಲಿ ಸಬ್ಸಿಡಿ ಕೂಡ ಕೊಡ್ತಾ ಇಲ್ಲ, 2 ರೂಪಾಯಿ ಸಬ್ಸಿಡಿ ಕೊಡ್ತಾ ಇಲ್ಲ. ಇಲ್ಲಿ ಮಾರಾಟ ಮಾಡೋ ದುಡ್ಡಲ್ಲಿ 2 ರೂಪಾಯಿ ಜಾಸ್ತಿ. ಜನಸಾಮಾನ್ಯರಿಗೆಲ್ಲ ಹೊರೆ ಅಲ್ವೇ? ಹೌದು ಸರ್, ಖಂಡಿತ ಹೌದು. ಹಂಗಾದ್ರೆ ಸ್ವಲ್ಪ ಬಿಸ್ನೆಸ್ ಡೌನ್ ಆಗುತ್ತೆ ಅಂತ ತಮ್ಗೆ ಅನ್ಸುತ್ತಾ? ಬಿಸ್ನೆಸ್ ಅಂದರೆ ಅದು ಪ್ರತಿನಿತ್ಯ ಯೂಸ್ ಆಗೋದ್ರಿಂದ ಬಿಸ್ನೆಸ್ ಏನು ಡೌನ್ ಆಗಲ್ಲ. ಹಾಗಾಗಿ ರೈತರಿಗೆ ಲಾಸ್ ಆಗುತ್ತೆ ಅಷ್ಟೇ. ನೋಡಿ, ಎಲ್ಲ ಫ್ರೀ ಕೊಟ್ಬಿಟ್ಟು ನಮ್ಮ ಕೈಯಿಂದ ಹಿಂಗೆ ಕಿತ್ಕಾತಿದ್ದಾರೆ. ಹೌದು. ಯಾರಿಗೆ ಕೇಳೋಣ ನಾವು? ಯಾರಿಗೂ ಕೇಳಂಗಿಲ್ಲ. ಮುಖ್ಯಮಂತ್ರಿ ಕೇಳ್ಬೇಕು, ಸಿದ್ದರಾಮಯ್ಯ ಅವ್ರನ್ನ ಕೇಳ್ಬೇಕು. ಎಲ್ಲ ಫ್ರೀ ಕೊಟ್ರಿ, ಈಗ ನಮ್ಮ ಕೈಯಿಂದ ಕಿತ್ಕಾತಿದ್ದೀರಿ. ಆಟೋ ಬಾಡಿಗೆನೇ ಆಗ್ತಾ ಇಲ್ಲ. ಬಾಡಿಗೆ ಆಗ್ತಿಲ್ಲ ಯಾಕೆ? ಹತ್ತಲ್ಲ, ಯಾರು ಎಲ್ಲ ಫ್ರೀ ಎಲ್ಲ ಬಸ್ ಹತ್ತಾರೆ. ಅವರು ಹೆಣ್ಮಕ್ಳು ಪ್ರವಾಸ ಮಾಡ್ಬೇಕು, ಮಗಳ ಮನೆಗೆ ಹೋಗ್ಬೇಕು, ತಾಯಿ ಮನೆಗೆ ಹೋಗ್ಬೇಕು, ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಪ್ರವಾಸಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ನೀವ್ ಯಾರು ಕೂಡ ಇನ್ ಮುಂದಕ್ಕೆ ಬಸ್ ನಲ್ಲಿ ಟಿಕೆಟ್ ತಗೊಳಕ್ ಬರೋದಿಲ್ಲ. ಓ, ಹೆಂಗಸರು ಮಕ್ಕಳೆಲ್ಲ ಈಗ ಬಸ್ ಬರೀ ಜೆಂಟ್ಸ್ ಮಾತ್ರ ಹತ್ತಾರೆ. ಮೊದಲು ಎಷ್ಟು ದುಡಿತಾ ಇದ್ರಿ ಫ್ರೀ ಕೊಡೋಕ್ಕಿಂತ ಮುಂಚೆ? ಮೊದ್ಲು ಒಂದು 500-600 ದುಡಿಯವು, ಅವಾಗಲೂ ಕಡಿಮೆನೆ. ಈಗ 150-200 ರೂಪಾಯಿ ಅಷ್ಟೇ. ನಿಮ್ದು ಡೀಸೆಲ್ ಆಟೋನ ಅಥವಾ ಪೆಟ್ರೋಲ್ ಆಟೋ? ಗ್ಯಾಸ್. ಎಷ್ಟು ಗ್ಯಾಸ್ ಬೇಕಾಗುತ್ತೆ? ಡೈಲಿ ಒಂದು 200 ಹಾಕ್ಸಿದ್ರೆ 500 ಹೊಡಿತೀವಿ ಅಷ್ಟೇ. ಓಕೆ, ಹಿಂಗೆ ಆದ್ರೆ ಹೆಂಗೆ ಇವ್ರೆ? ನಾವೆಲ್ಲ ಬದುಕೋದು ಹೆಂಗೆ? ಮಧ್ಯಮ ಕ್ಲಾಸ್ ಜನ ಬದುಕೋದು ಹೆಂಗೆ? ಕಾಫಿ ಟೀ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಯಾಕೆ ಹೇಳಿ? ಹಾಲಿನ ದರ ಜಾಸ್ತಿ ಆಗೋದ್ರಿಂದ. ಮತ್ತೆ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆದ್ರೆ ಹೋಟ್ಲಲ್ಲಿ ತಿಂಡಿ ಇಡ್ಲಿ ಸಾಂಬಾರು ಕೂಡ ಜಾಸ್ತಿ ಆಗುತ್ತೆ. ನೋಡಿ, ನಮ್ಗೇನು ಲಾಭ ಇಲ್ಲ ಇದ್ರಲ್ಲಿ ಜಾಸ್ತಿ ಹೊರತು. ನಮ್ಗೇನಾದ್ರು ನೀವು 500 ರೂಪಾಯಿ ದುಡಿತಾ ಇದ್ರಿ, ಇವ್ರು ರೇಟ್ ಜಾಸ್ತಿ ಮಾಡಿದ್ರು ಅಂತೇಳಿ ನೀವೇನಾದ್ರು ಸಡನ್ ಆಗಿ ರೇಟ್ ಮಾಡಿದ್ರೆ ಜನ ಬರ್ತಾರೆ? 10 ರೂಪಾಯಿ ಕೇಳಿದ್ರೆ ಜಾಸ್ತಿ ಹತ್ತಲ್ಲ, ಯಾರು ಆಟ ಹತ್ತಲ್ಲ. ಮಿನಿಮಮ್ ಚಾರ್ಜ್ 40 ಹಾಕ್ತೀವಿ, ಅದರಲ್ಲೂ 30-20 ಕೊಡ್ತೀವಿ ಅಂತಾರೆ. ಅದಕ್ಕೆ ಬಿಡ್ತೀವಿ, 20 ರೂಪಾಯಿಗೆ ಬಿಡ್ತಿದ್ದೀವಿ. ಈಗ ಮಿನಿಮಮ್ ಚಾರ್ಜ್ 20-30ಕ್ಕೆ ಬಿಡ್ತೀವಿ. ಎಷ್ಟು ವರ್ಷದಿಂದ ತಾವು ಈ ಆಟೋ ಓಡಿಸ್ಕೊಂಡು ಬದುಕ್ತಿದ್ದೀವಿ? 15 ವರ್ಷ ಆಯ್ತು ಮೇಡಮ್, 15 ವರ್ಷ ಆಯ್ತು. ಅಂತ ಹೇಳಿದ್ರೆ ಇದೇನಾ ತಮಗೆ? ಇದೆ. ಅವಾಗ ಲಾಕ್ಡೌನಲ್ಲೂ ಜೀವನ ಮಾಡೋದು ಕಷ್ಟ ಆಗಿತ್ತು. ಅವಾಗ BJP ಸರ್ಕಾರ ನಮಗೆ ಏನು ಕೊಡಲಿಲ್ಲ, ಪರಿಹಾರ ಏನು ಕೊಡಲಿಲ್ಲ. ಅವಾಗ ಜೀವನ ಮಾಡೋದು ಕಷ್ಟ ಆಗೋಯ್ತು. ಇವಾಗಂತೂ ಫುಲ್ ಇದಾಗೋಯ್ತು. ಎಲ್ಲ ಫ್ರೀ ಬಿಟ್ಬಿಟ್ಟು. ಇದು ಒಂದು ರೀತಿಯಲ್ಲಿ ಜಾಯಿಂಟ್ ಇದ್ದಂಗೆ, ಎಲ್ಲರಿಗೂ ಕೂಡ ಇದು ಸರ್ಕ್ಯುಲೇಷನಲ್ಲಿ ತೊಂದರೆ ಆಗೋದೆ. ಒಟ್ಟು ಬಡವರಿಗೆ, ಜನಸಾಮಾನ್ಯರಿಗೆ. ಹೌದು. AC ಕಾರಲ್ಲಿ ಓಡಾಡೋರಿಗೆ ಅಥವಾ 5 ಸ್ಟಾರ್ ಹೋಟೆಲಲ್ಲಿ ಕಾಫಿ ಕುಡಿಯೋರಿಗೆ, ಚಾ ಕುಡಿಯೋರಿಗೆ ಏನು ಸಮಸ್ಯೆ ಇಲ್ಲ. ಇವಾಗ 20 ರೂಪೀಸ್ ಕೊಟ್ಟು ಕುಡಿತಾರೆ ಕಾಫಿ ಅವರು. ನಾವು 10 ರೂಪೀಸ್ ಕೊಟ್ಟು ಕುಡಿಯೋಕ್ಕಾಗಲ್ಲ, ಕಷ್ಟ. ನೋಡಿ, ಹೆಂಗಸರ ಸಮಸ್ಯೆ ಏನು ಹಂಗಾದ್ರೆ ನೋಡಿ, ಪ್ರತಿದಿನವೂ ಕೂಡ ಗೃಹಲಕ್ಷ್ಮಿಯರು 2,000 ರೂಪಾಯಿ ಏನು ಕೊಡ್ತೀವಿ ನಾವು ಅಂಥೇಳಿ ಏನೆಲ್ಲ ಹೇಳಿದ್ರಲ್ಲ, ಅದಾದ ನಂತರ ಬೆಲೆ ಏರಿಕೆ ಪ್ರತಿದಿನವೂ ಕೂಡ ಜನರಂತೂ ಹೈರಾಣಾಗಿ ಹೋಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಇಲ್ಲಿ ಮಹಿಳೆಯರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತೀನಿ. ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಏನಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿ. ಏನು ಚಂದ ಸರ್ ಈಗಿನ ಆರೋಗ್ಯ, ಈ ಕಾಲದ ಆರೋಗ್ಯ ಭಾಳ ಕಷ್ಟ. ಏನು ಸಾರು ಮಾಡ್ತೀರಿ ಇವತ್ತು ಊಟಕ್ಕೆ?
ಸರ್ ಇನ್ನು ಊಟಕ್ಕೆ ಹೋಗೋ ಸಾಂಬಾರು ಮಾಡೋಷ್ಟಾಗಲ್ಲ ನಾ ಹಳ್ಳಿಗೆ ಹೋಗ್ಬೇಕು ಮನೆಗೆ ಹೋಗೋ ಈಗ ಎಲ್ಲ ರೇಟ್ ಜಾಸ್ತಿ ಆಗಿದೆ, ತರಕಾರಿ ಮುಟ್ಟಂಗಿಲ್ಲ, ಸಂತೆ ಅಂತಲ್ಲ, ಹೆಂಗಿದೆ ರೇಟ್? ಟೊಮೆಟೊ ರೇಟ್ ಕೇಳಿದ್ರಾ? 70 ರೂಪಾಯಿ 80 ರೂಪಾಯಿ ಸರ್. 70 ರೂಪಾಯಿ 80 ರೂಪಾಯಿ. ಎಷ್ಟು ದುಡಿತೀರಿ ತಾವು? ಸರ್ ನಮ್ಗೊಂದು ದಿನಕ್ಕೆ 150 ಕೊಡ್ತಾರೆ. 150 ರೂಪಾಯಿಯಲ್ಲಿ 1 ಕೆಜಿ ಟೊಮೆಟೊಗೆ 70 ರೂಪಾಯಿ ಕೊಟ್ಟರೆ ಉಳಿಯೋದೆಷ್ಟು? ಇನ್ನು 80 ರೂಪಾಯಿ ಉಳಿಯುತ್ತೆ ಸರ್. ಉಳಿಯುತ್ತೆ. 80 ರೂಪಾಯಲ್ಲಿ ನೀವು ರೇಷನ್ ತರ್ತೀರಾ, ಆನಂತರ ಮೆಣಸು ತರ್ತೀರಾ, ಆಮೇಲೆ ಬೆಳ್ಳುಳ್ಳಿ ತರ್ತೀರಾ, ಈರುಳ್ಳಿ ತರ್ತೀರಾ, ಏನು ತರ್ತೀರಿ? ಅಷ್ಟರಲ್ಲಿ ಏನು ಇದು ಮಾಡೋಕ್ಕಾಗುತ್ತೆ ಸರ್? ಒಬ್ಬರು ದುಡ್ಡು ಮೇಲೆ ಮನೆ ಜೀವನ ಮಾಡೋಕೆ ಕಷ್ಟ ಆಗುತ್ತೆ. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ನಾವು 4 ಜನ ಇದ್ದೀವಿ. 4 ಜನ ಇದ್ದೀರಿ. ನೋಡಿ ಈ ರೀತಿ ಇನ್ನು 2000 ರೂಪಾಯಿ ಬರ್ತಾ ಇದೆಯಾ ಪ್ರತಿ ತಿಂಗಳಿಗೆ? ಇವಾಗ ಈ ತಿಂಗಳಿಲ್ಲ ಸರ್. ಈ ತಿಂಗಳು ಇಲ್ಲಿ ಯಾಕೆ ಬರ್ತಿಲ್ಲ? ಸರ್ಕಾರ ಅವರವರ ಕಿತ್ತಾಡ್ತಾ ಇಲ್ವಾ? ಸರ್ಕಾರ ಕಿತ್ತಾಗಿಡಿದ್ರೆ ನಿಮಗೆಲ್ಲ ಫ್ರೀಯಾಗಿ ಕೊಡ್ತೀನಿ ಅಂತೇಳಿ ದುಡ್ಡು ಹಾಕೊಂಡು ಓಟ್ ಹಾಕ್ಸ್ಕೊಂಡ್ರಲ್ಲ. ಕುರ್ಚಿ ಅವ್ರಿಗಿದ್ರೆ ತಾನೇ ಹಾಕೋದು ಓಟು. ಅವರು ದುಡ್ಡು ಹಾಕೋದು ನಮಗೆ. ಸರಿಯಾದ ಕುರ್ಚಿ ಅವ್ರಿಗೆ ಇಲ್ವಲ್ಲ, ಅವರೇ ಕಿತ್ತಾಡ್ತಾ ಇದ್ದಾರಲ್ಲ. ಅಮ್ಮ ತಾಯಿ ನಿಮ್ಮ ಅಕೌಂಟ್ಗೆ ದುಡ್ಡು ಗಮನದಲ್ಲಿ ಇಟ್ಕೊಳ್ಳಿ. ನಾಳೆಯಿಂದ